ದೆಹಲಿಯಲ್ಲಿ ವಾಯು ಮಾಲಿನ್ಯ ಗುಣಮಟ್ಟ ದಿನದಿಂದ ದಿನಕ್ಕೆ ಕಳಪೆ ಮಟ್ಟಕ್ಕೆ ಕುಸಿತಾ ಇದೆ. ಇವತ್ತು ಕೂಡ ಅತ್ಯಂತ ಕಳಪೆ ಮಟ್ಟದಲ್ಲಿ ದೆಹಲಿಯ ವಾಯು ಮಾಲಿನ್ಯ ಇರುವಂತಹದ್ದು. ದೆಹಲಿಯ ಏರ್ ಕ್ವಾಲಿಟಿ ಇಂಡೆಕ್ಸ್ 481ಕ್ಕೂ ಹೆಚ್ಚಿದೆ. ದೆಹಲಿಯ ಪ್ರಮುಖ ಏರಿಯಾಗಳಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಕಳಪೆ ಮಟ್ಟಕ್ಕೆ ಕುಸಿದಿದೆ. ಇದರಿಂದ ಮನುಷ್ಯ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ನಾನೀಗ ದೆಹಲಿಯ ಪ್ರಮುಖ ಸರ್ಕಲ್ನಲ್ಲಿದ್ದೇನೆ, ತಾಲ್ಕೋಟರ ಸ್ಟೇಡಿಯಂ ಸರ್ಕಲ್ನಲ್ಲಿದ್ದೇನೆ. ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನುವಂತಹದ್ದನ್ನು ತೋರಿಸ್ತಾ ಹೋಗ್ತೀನಿ. ನೋಡಬಹುದು, ಬೆಳಗ್ಗಿನ ಜಾವ ಇಷ್ಟೊತ್ತಿಗಾಗಲೇ ವಾಕಿಂಗ್ಗೆ ಜನಗಳು ಬರಬೇಕಾಗಿತ್ತು. ವಾಕಿಂಗು ಕೂಡ ಜನಗಳು ಬರ್ತಾ ಇಲ್ಲ. ಮುಖ್ಯವಾಗಿ ಕಚೇರಿಗೆ ಹೋಗುವಂಥವ್ರು ಹೋಗ್ತಾ ಇದ್ದಾರೆ. ಇಡೀ ವಾತಾವರಣ ಹೇಗೆ ಮಂಜು ಮತ್ತು ಹೊಗೆಯಿಂದ ಆವರಿಸ್ಕೊಂಡಿದೆ ಅನ್ನುವಂಥದ್ದು ನೋಡ್ಬೋದು. ನಮಗೆ ಮೇಲ್ನೋಟಕ್ಕೆ ಕಾಣುತ್ತೆ ಇದು ಮಂಜು ಅನ್ನುವಂತಹ ನಿಟ್ಟಿನಲ್ಲಿ, ಚಳಿಗಾಲದಲ್ಲಿ ಬರುವಂತಹ ಮಂಜು ಅಂತ. ಆದರೆ ಇದು ಮಂಜು ಮತ್ತು ಹೊಗೆಯ ಮಿಶ್ರಿತ ಇರತಕ್ಕಂತಹ ವಾತಾವರಣವನ್ನು ಗಮನಿಸ್ಬೋದು. ಏರ್ ಕ್ವಾಲಿಟಿ ಇಂಡೆಕ್ಸ್ 480ಕ್ಕೂ ಹೆಚ್ಚು ಈಗ ದೆಹಲಿಯಲ್ಲಿ ಇರ್ತಕ್ಕಂಥದ್ದು. 50ಕ್ಕಿಂತ ಹೆಚ್ಚಿದ್ರೇ ಮನುಷ್ಯ ಉಸಿರಾಟ ಆಡೋದಕ್ಕೆ ಕಷ್ಟ, ಅದನ್ನು ಕಳಪೆ ಅನ್ನುವಂಥ ನಿಟ್ಟಿನಲ್ಲಿ ಕರೀತಾರೆ. ದೆಹಲಿಯಲ್ಲಿ 480ಕ್ಕೂ ಹೆಚ್ಚು ಏರ್ ಕ್ವಾಲಿಟಿ ಇಂಡೆಕ್ಸ್ ಇದೆ ಅಂತಂದರೆ ದೆಹಲಿಯ ವಾಯು ಮಾಲಿನ್ಯ ಯಾವ ರೀತಿಯಾಗಿ ಇದೆ, ಇಲ್ಲಿನ ಜನರು ಹೇಗೆ ಬದುಕ್ತಿದ್ದಾರೆ ಅನ್ನುವಂಥದ್ದನ್ನು ನೀವು ಗಮನಿಸಬೇಕಾಗುತ್ತೆ. ಮುಖ್ಯವಾಗಿ ವಾಯು ಮಾಲಿನ್ಯವನ್ನು ತಗ್ಗಿಸಲಿಕ್ಕೆ ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಿದೆ. ನಿನ್ನೆವರೆಗೂ ಕೂಡ 3ನೇ ಹಂತದ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿತ್ತು. ನಿನ್ನೆ ಹಾಗೂ ಇವತ್ತು ವಾಯು ಮಾಲಿನ್ಯ ಜಾಸ್ತಿ ಆಗಿರೋ ಕಾರಣ 4ನೇ ಹಂತದ ನಿಯಂತ್ರಣ ಕ್ರಮಗಳನ್ನ ತೆಗೆದುಕೊಂಡಿರುವಂತಹದ್ದು. 1ರಿಂದ 9ನೇ ತರಗತಿಯವರೆಗೆ ಎಲ್ಲ ಶಾಲಾ ಮಕ್ಕಳಿಗೂ ಕೂಡ ಆನ್ಲೈನ್ ತರಗತಿಗಳನ್ನು ಘೋಷಣೆ ಮಾಡಲಾಗಿದೆ. ಡೀಸೆಲ್ ವಾಹನಗಳನ್ನು ದೆಹಲಿಯಲ್ಲಿ ನಿಷೇಧ ಮಾಡಲಾಗಿದೆ. ದೊಡ್ಡ ದೊಡ್ಡ ಟ್ರಕ್ಗಳು ದೆಹಲಿಗೆ ಪ್ರವೇಶ ಮಾಡೋದನ್ನು ನಿಷೇಧ ಮಾಡಲಾಗಿದೆ. ಮತ್ತು ಎಲ್ಲ ನಿರ್ಮಾಣ ಹಂತದ ಕಟ್ಟಡ ಕಾಮಗಾರಿಗಳನ್ನು ಕೂಡ ನಿಷೇಧ ಮಾಡಲಾಗಿದೆ. ಮುಖ್ಯವಾಗಿ ಹೆದ್ದಾರಿ ನಿರ್ಮಾಣ ಆಗಿರಬಹುದು, ಫ್ಲೈಓವರ್ ನಿರ್ಮಾಣ ಆಗಿರಬಹುದು, ಸೇತುವೆ ನಿರ್ಮಾಣ ಆಗಿರಬಹುದು, ಸರ್ಕಾರದ ಕಾಮಗಾರಿಗಳಾಗಬಹುದು ಅಥವಾ ಖಾಸಗಿ ಕಟ್ಟಡಗಳ ನಿರ್ಮಾಣ ಕಾಮಗಾರಿ ಆಗಬಹುದು, ಎಲ್ಲವನ್ನು ಕೂಡ ಬಂದ್ ಮಾಡಲಾಗಿದೆ. ಇದೇ ರೀತಿಯಾದಂತಹ ವಾಯು ಮಾಲಿನ್ಯ ಮುಂದುವರಿದಲ್ಲಿ ದೆಹಲಿಯ ಜನರು ಬದುಕೋದಕ್ಕೂ ಕಷ್ಟ ಆಗುತ್ತೆ. ಯಾವ ರೀತಿಯಾಗಿ ವಾತಾವರಣ ಇದೆ, ದೆಹಲಿಯ ಬೆಳಗಿನ ಜಾವದ ವಾತಾವರಣ ಯಾವ ರೀತಿ ಇದೆ ಅನ್ನುವಂಥದ್ದು ನೋಡಬಹುದು. ಸೂರ್ಯ ಕೂಡ ಇನ್ನೂ ಸೂರ್ಯನ ಕಿರಣಗಳು ಇನ್ನೂ ಕೂಡ ಭೂಮಿಗೆ ತಾಗ್ತಾ ಇಲ್ಲ. ಅಷ್ಟು ಮಟ್ಟಿಗೆ ಪೊಲ್ಯೂಷನ್ ಇರುವಂತಹದ್ದು, ಸ್ಮಾಗ್ ಇರುವಂತಹದ್ದು. ದೆಹಲಿ ಸರ್ಕಾರ ಕೂಡ ಅನೇಕ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಇನ್ನು ಮುಖ್ಯವಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಮಹತ್ವದ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ. ಇವತ್ತಿನ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿಯ ನಿರ್ದೇಶನಗಳನ್ನು ಕೊಡುತ್ತೆ ಅನ್ನುವಂಥದ್ದು ನೋಡಬೇಕಾಗುತ್ತೆ. ಅನೇಕ ವಿಚಾರಣೆ ನಡೆದಾಗಲೂ ಕೂಡ ಸುಪ್ರೀಂ ಕೋರ್ಟ್ ಚಾಟಿಯನ್ನು ಬೀಸಿತ್ತು. ದೆಹಲಿ ಸರ್ಕಾರ, ಪಂಜಾಬ್ ಸರ್ಕಾರ, ಹರಿಯಾಣ ಸರ್ಕಾರಗಳಿಗೆ ಚಾಟಿಯನ್ನು ಬೀಸಿತ್ತು. ಗದ್ದೆಗಳಲ್ಲಿ ರೈತರು ಕೂಳೆಗಳಿಗೆ ಬೆಂಕಿಯನ್ನು ಹಾಕ್ತಾರೆ, ಅದನ್ನು ನಿಯಂತ್ರಿಸಬೇಕು. ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಿ ಅನ್ನುವಂತಹ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಚಾಟಿಯನ್ನು ಬೀಸಿತ್ತು. ಇವತ್ತು ಕೂಡ ದೆಹಲಿ ಸರ್ಕಾರ, ಪಂಜಾಬ್ ಹಾಗೂ ಹರಿಯಾಣ ಸರ್ಕಾರಗಳು ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಏನೆಲ್ಲ ಕ್ರಮ ಕೈಗೊಂಡಿದ್ದೀವಿ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ಗೆ ಹೇಳಬೇಕಾಗುತ್ತೆ. ಮತ್ತು ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂಥ ನಿರ್ಧಾರವನ್ನು ಹೊರಹಾಕುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.